ಹೇ ಗಾಯ್ಸ್, ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಮ್ಯಾಚ್ ಆಡ್ತಾ ಇರೋದು RCB ವರ್ಸಸ್ KKR. ಈ ಮ್ಯಾಚ್ ಯಾರು ವಿನ್ ಆಗ್ತಾರೆ, ಪ್ಲೇಯಿಂಗ್ 11 ಯಾವ ತರ ಇರುತ್ತೆ, ಸ್ಟಾಟ್ಸ್ ಏನು, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನಾದ್ರು ವಿಡಿಯೋ ಇಷ್ಟ ಸಣ್ಣದಾಗ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್. ಇವತ್ತು ಮ್ಯಾಚ್ ಬರೋಣ. ಮ್ಯಾಚ್ಗೆ ಹೋಗೋಕ್ಕೂ ಮುಂಚೆ ಪಾಯಿಂಟ್ಸ್ ಟೇಬಲ್ ಕಡೆ ಒಂದ್ಸಲ ಕಣ್ಣಾಯಿಸೋಣ. ಯಾರ್ಯಾರಿಗೆ ಎಷ್ಟೆಷ್ಟು ವಿನ್ ಬೇಕು, ಯಾರಿಗೆ ಇಂಪಾರ್ಟೆಂಟ್ ಇದೆ ಅಂತ ನೋಡಿ. ಮೊದಲನೇ ಪ್ಲೇಸ್ ಅಲ್ಲಿ ಇರೋದು ಜಿಟಿ ಆಡಿರೋ 12 ಮ್ಯಾಚಸ್ ಅಲ್ಲಿ 8 ಮ್ಯಾಚಸ್ ವಿನ್ ಹಾಕೊಂಡು 4 ಮ್ಯಾಚ್ ಸೋತಿರೋದು ಅಷ್ಟೇ. ಇವಾಗ ನೋಡಿ ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದಾರೆ. ಅವರು 90% ಅವ್ರು ಕ್ವಾಲಿಫೈ ಆದಂಗೆನೆ. ಅದಾದ್ಮೇಲೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಇರೋದು ಆರ್ ಸಿ ಬಿ ಆಡಿರೋ 11 ಮ್ಯಾಚಸ್ ಅಲ್ಲಿ 7 ಮ್ಯಾಚಸ್ ವಿನ್ ಆಗಿದ್ದಾರೆ, 4 ಮ್ಯಾಚಸ್ ಸೋತಿದ್ದಾರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಇವತ್ತೇನಾದ್ರೂ RCB ಏನಾದ್ರು ಮ್ಯಾಚ್ ವಿನ್ ಆದ್ರೆ ನಂಬರ್ 1 ಪೊಸಿಷನ್ ಹೋಗುತ್ತೆ. ಬಟ್ ಇವತ್ತೇನಾದ್ರೂ ಮ್ಯಾಚ್ ಏನಾದ್ರು ಸೋತ್ರೆ ಅದೇ ಪೊಸಿಷನ್ ಅಲ್ಲಿ ಇರುತ್ತೆ, ಕೆಳಗಡೆ ಹೋಗಲ್ಲ. ಯಾಕಂದ್ರೆ ನಮ್ಗೆ ಬೆಟರ್ ರನ್ ರೇಟ್ ಇದೆ, ಆದ್ರಿಂದ ಅದೇ ಪೊಸಿಷನ್ ಅಲ್ಲಿ ಇರುತ್ತೆ. RCB ಆಡೋ 3 ಮ್ಯಾಚ್ ಅಲ್ಲಿ RCB ನಾಡು 3 ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ವಿನ್ ಹಾಕೊಂಡ್ರು ಸಾಕು, ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಏನಾದ್ರೂ ಮ್ಯಾಚ್ ವಿನ್ ಆಗ್ಬಿಟ್ರೆ ಒಂಥರ ಕನ್ಫರ್ಮ್ ಆಗಿ ಕ್ವಾಲಿಫೈ ಆದಂಗೆನೆ. ಅದೇ SRH 3ನೇ ಪೊಸಿಷನ್ ಇದ್ದಾರೆ. ಆಡಿರೋ 12 ಮ್ಯಾಚಸ್ ಅಲ್ಲಿ 7 ಮ್ಯಾಚಸ್ ವಿನ್ ಆಗಿದ್ದಾರೆ. ಇವ್ರಿಗೂ ಅಷ್ಟೇ. ನೆಕ್ಸ್ಟ್ ಇನ್ನು ಆಡೋ 2 ಮ್ಯಾಚ್ಗೂ 2 ಅವಶ್ಯಕತೆನೇ ಇದೆ. ಒಂದು ವಿನ್ ಆದ್ರೂ ಪರವಾಗಿಲ್ಲ, ಒಂದು ರೇಂಜ್ ನಡೆಯುತ್ತೆ. ಬಟ್ ಆದ್ರೂ ಕನ್ಫರ್ಮ್ ಆಗ್ಬೇಕಾದ್ರೆ ಒಂದು ಟೂ ಮ್ಯಾಚಸ್ ವಿನ್ ಹಾಕಿದ್ರೆ ಅವಾಗ SRH ಕೂಡ ಕ್ವಾಲಿಫೈ ಆಗುತ್ತೆ. PBKS ನೋಡಿ, ಇವ್ರು 4ನೇ ಪೊಸಿಷನ್ ಅಲ್ಲಿ ಇದಾರೆ. ಇವ್ರು ಆಡೋ 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ವಿನ್ ಆಗ್ಲೇಬೇಕು, ಇಲ್ಲಾಂದ್ರೆ ಸಖತ್ ಕಷ್ಟ ಇದೆ. CSK RRಗೂ ಅಷ್ಟೇ 2 ವಿನ್ ಅವಶ್ಯಕತೆ ಇದೆ. ಆಡೋ 3 ಮ್ಯಾಚ್ ಅಲ್ಲಿ 2 ವಿನ್ ಮ್ಯಾಚ್ ಅವರು ವಿನ್ ಆಗ್ಲೇಬೇಕು, ಇಲ್ಲಾಂದ್ರೆ ಅವ್ರಿಗೂ ಕಷ್ಟ ಇದೆ. ನೋಡೋಣ ಯಾವ ತರ ಆಗುತ್ತಂತ. ನೋಡಿ ಇವಾಗ ಯಾವ ತರ ಆಗ್ತಾ ಇದೆ ಅಂದ್ರೆ, ಯಾರು ಮ್ಯಾಚ್ ವಿನ್ ಆಗ್ತಾರೆ ಅವ್ರು ನಂಬರ್ 1 ಪೊಸಿಷನ್ ಹೋಗ್ತಾ ಇದಾರೆ, ಮೇಲೆ ಹೋಗ್ತಾ ಇದಾರೆ. ಆ ತರ ಆಗ್ತಾ ಇರೋದು ಇನ್ನೇನು ಎಂಡಿಂಗ್ ಅಲ್ವಾ, ಆದ್ರಿಂದ ಆ ತರ ಆಗ್ತಾ ಇದೆ. ಇನ್ನು ನೋಡಿ, ಇನ್ನ 4 ಟೀಮ್ಸ್ ಅವರು 2 ಟೀಮ್ಸ್ ಅನ್ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ, ಇನ್ನು 2 ಟೀಮ್ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಬಟ್ ಇವಾಗ ಪ್ಲೇ ಆಫ್ಸ್ ಗೆ ರೇಸ್ ಅಲ್ಲಿ ಇರೋದು 6 ಟೀಮ್ಸ್ ಅಷ್ಟೇ. ಇವತ್ತಿನ ಮ್ಯಾಚ್ ಬರೋಣ. RCB KKR. ನೋಡಿ RCB ಅಂತ ಬಂದಾಗ ಈ ಸೀಸನ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದೆ. ಏನಷ್ಟೊಂದು ಜನ ಅಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಟಾಪ್ 2 ಅಲ್ಲಿ ಇದಾರಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ನೋಡಿ ನಮ್ಮ RCB ಲಾಸ್ಟ್ ಆಡಿರೋ 4 ಮ್ಯಾಚಸ್ ಅಲ್ಲಿ 2 ಮ್ಯಾಚಸ್ ವಿನ್ ಆಗಿದ್ದಾರೆ, 2 ಮ್ಯಾಚಸ್ ಸೋತಿದ್ದಾರೆ. ಪರವಾಗಿಲ್ಲ, ಒಂದ್ ರೇಂಜ್ ಚೆನ್ನಾಗಿ ಆಡ್ತಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಅಷ್ಟೇ ಏನು ಅಷ್ಟೊಂದು ಬೆಟರ್ ಆಗಿದೆ ಅಂತ ಹೇಳಕ್ಕಲ್ಲ, ಒಂಥರ ಈಕ್ವಲ್ ಆಗಿದೆ ಸೆಕೆಂಡ್ ಪ್ಲೇಸ್ ಅಲ್ಲೂ. ಬಟ್ ನೋಡಿ ಲಾಸ್ಟ್ ಮ್ಯಾಚ್ ಯಾವ ತರ ಆಗಿತ್ತು MI ಮೇಲೆ, ತೀರಾ ಒಂಥರ ಕೊನೆ ಬಾಲ್ ತನಕ ಆಗಿತ್ತು ಮ್ಯಾಚ್. ಇವರು ಇಂಪ್ಯಾಕ್ಟ್ ಹೇಳ್ಬೇಕು, ರಜತ್ ಪಟ್ಟಿದ್ದಾರೆ ಹೇಳ್ಬಿಟ್ಟಿದ್ರು ನಾವ್ ಈ ಮ್ಯಾಚ್ ವಿನ್ ಆಗಕ್ಕೆ ಡಿಸರ್ವ್ ಅಲ್ಲ ಅಂತ. ಹೌದು, ಅವ್ರು ಮಿಸ್ಫೀಲ್ಡ್ ಮಾಡಿದ್ರು, ಸ್ವಲ್ಪ ಕ್ಯಾಚಸ್ ನ ಬಿಟ್ರು, ಆದ್ರಿಂದಲೇ ಇವರು ಮ್ಯಾಚ್ ವಿನ್ ಆಗಕ್ಕೆ ಆಯ್ತು, ಇಲ್ಲಾಂದ್ರೆ ಸಖತ್ ಕಷ್ಟ ಆಗ್ತಾ ಇತ್ತು. ಬಟ್ ಆದ್ರೂ ಪರವಾಗಿಲ್ಲ, ವಿಕ್ಟ್ರಿನೇ. ನೋಡಿ ನಮ್ಮ RCB ಕಡೆ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದಲ್ಲ ಗೊತ್ತಾ, ಬ್ಯಾಟಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಆಡದೆ ಇರೋದು. ವಿರಾಟ್ ಕೊಹ್ಲಿ ಯಾವಾಗ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಿದ್ರು ಅವಾಗ ನೋಡಿ ಟೀಮ್ ಬೆಟರ್ ಕಾಣುತ್ತೆ. ಅವ್ರೇನಾದ್ರು ಆಡಿಲ್ಲ ಅಂದಾಗ ಒಂಥರ ಬ್ಯಾಟಿಂಗ್ ಲೈನ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಬೌಲಿಂಗ್ ಅಲ್ಲಿ ಅಂತ ಬಂದಾಗ ನೋಡಿ, ಕೆಲವು ಟೈಮ್ ಜಾಸ್ತಿ ಚೆನ್ನಾಗಿ ಮಾಡ್ತಾ ಇದಾರೆ, ಕೆಲವು ಟೈಮ್ ಎಕ್ಸ್ಪೆನ್ಸಿವ್ ಕೂಡ ಆಗ್ತಾ ಇದಾರೆ. ಭುವನೇಶ್ವರ್ ಕುಮಾರ್ ಲಾಸ್ಟ್ ಮ್ಯಾಚ್ ಅಷ್ಟೇ ಸಖತ್ತಾಗಿ ಮಾಡಿದ್ರು. ಅವ್ರಂತ ನೋಡಿ ನಮ್ಮ RCB ಕಡೆ ಬೌಲಿಂಗ್ ಅಲ್ಲಿ ಭುವನೇಶ್ವರ್ ಕುಮಾರ್ ಸಖತ್ತಾಗಿ ಮಾಡ್ತಾ ಇದ್ದಾರೆ, ಮತ್ತೆ ಕೃಣಾಲ್ ಪಾಂಡ್ಯ ಅವರಿಬ್ರು ಸಖತ್ತಾಗಿ ಮಾಡ್ತಾ ಇದಾರೆ. ಮತ್ತೆ ಸುಯೇಶ್ ಶರ್ಮಾಗೆ ಅವ್ರ ಕಂಟ್ರೋಲೇ ಸಿಗ್ತಾ ಇಲ್ಲ. ಒಂಥರ ಶಾರ್ಟ್ ಬಾಲ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದಾರೆ. ಅವ್ರಿಗೆ ಒಂಥರ ಅನ್ಕಂಟ್ರೋಲ್ ಅಂತಾನೆ ಹೇಳ್ಬೋದು. ಅವ್ರ ಕಂಟ್ರೋಲ್ ಸಿಗ್ತಾ ಇಲ್ಲ, ಕಂಟ್ರೋಲ್ ಅಲ್ಲೇ ಇಲ್ಲ. ಅವರು ಎಲ್ಲಂದ್ರೆ ಅಲ್ಲಿ ಆಗ್ತಾ ಇದಾರೆ. ಅವ್ರು ಸ್ವಲ್ಪ ಫಾರ್ಮ್ ಬರೋ ಅವಶ್ಯಕತೆ ಇದೆ, ಯಾಕಂದ್ರೆ ಟೂರ್ನಮೆಂಟ್ ಎಂಡ್ ಆಗ್ತಾ ಬರ್ತಾ ಇದೆ. ಇದೇ ತರ ಏನಾದ್ರು ಅಲ್ಲೂ ಪರ್ಫಾರ್ಮೆನ್ಸ್ ಕೊಟ್ರೆ ಪ್ಲೇ ಆಫ್ಸ್ ಅಲ್ಲಿ ಹೊಗೆ ಹಾಕ್ಸ್ಕೊ ಬಂದ್ಬಿಡ್ತಾರೆ. ಆದ್ರಿಂದ ಅವರು ಫಾರ್ಮ್ ಬರೋ ಅವಶ್ಯಕತೆ ಇದೆ. ಇವತ್ತೇನಾದ್ರು RCB ಮ್ಯಾಚ್ ಇದ್ರೆ ನಂಬರ್ 1 ಪೊಸಿಷನ್ ಹೋಗ್ತಾರಲ್ಲ, RCB ನಂಬರ್ 1 ಪೊಸಿಷನ್ ಹೋಗೋಕೆ ನೋಡ್ತಾ ಇರ್ತಾರೆ. ಅದೇ KKR ಅಂತ ಬಂದಾಗ KKR ನೋಡಿ ಯಾವ ತರ ಆಡ್ತಾ ಇದೆ ಅಂತ. ಲಾಸ್ಟ್ ಆಡಿರೋ 4 ಮ್ಯಾಚಸ್ ಅಲ್ಲಿ 4 ಮ್ಯಾಚಸ್ ವಿನ್ ಆಗಿದ್ದಾರೆ, 1 ಮ್ಯಾಚ್ ಸೋತಿಲ್ಲ. ಒಂಥರ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ ತರ ಆಡ್ತಾ ಇದ್ರೆ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಆಕ್ಚುಲಿ ಇವ್ರದ್ದು ಈ ತರ ಪರ್ಫಾರ್ಮೆನ್ಸ್ ಕೊಡಕ್ಕೆ ಏನ್ ಗೊತ್ತಾ ಕಾರಣ, KKR ಬೌಲಿಂಗ್. ನೋಡಿ ಲಾಸ್ಟ್ 4 ಮ್ಯಾಚ್ ಗಮನಿಸಿ, KKR ಬೌಲಿಂಗ್ ಯಾವ ತರ ಮಾಡಿದ್ರೆ ಅಂದ್ರೆ 170+ ರನ್ಸ್ ನ ಕೊಟ್ಟಿಲ್ಲ. ಅದ್ರ ಒಳಗಡೆ ಫಸ್ಟ್ ಬೌಲಿಂಗ್ ಮಾಡ್ತಾ ಅಷ್ಟೇ, ಸೆಕೆಂಡ್ ಬೌಲಿಂಗ್ ಮಾಡ್ತಾನೆ ಅಷ್ಟೇ, ಅದ್ರ ಕೆಳಗಡೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಆದ್ರಿಂದಲೇ KKR ಮ್ಯಾಚಸ್ ವಿನ್ ಆಗ್ತಾ ಇದೆ. KKR ಕಡೆ ಬ್ಯಾಟಿಂಗ್ ಕಡೆ ಏನಷ್ಟೊಂದು ಏನು ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ಈ 4 ಮ್ಯಾಚ್ ಗಮನಿಸಿದ್ರೆ ಬೌಲಿಂಗ್ ಅಂತಾನೆ ಹೇಳ್ಬೋದು. KKR ಅಲ್ಲಿ ಬ್ಯಾಟಿಂಗ್ ಕಡೆ ಪಿನ್ ಕೆಲವು ಮ್ಯಾಚಸ್ ಆಡ್ತಾ ಇದ್ದಾರೆ. ರಘುವಂಶಿ ಕೆಲವು ಮ್ಯಾಚಸ್ ಆಡಿದ್ರು, ಇವ್ರು ಅಜಿಂಕ್ಯ ರಹಾನೆ ಒಂದು ಮ್ಯಾಚ್ ಆಡಿದ್ರು. ಪರವಾಗಿಲ್ಲ, ಅವ್ರ ಕಡೆ ಓವರ್ ಆಲ್ ಬಂದಿಲ್ಲ ಅಂದ್ರೂ ಕೆಲವು ಪ್ಲೇಯರ್ಸ್ ಕಡೆಯಿಂದ ರನ್ಸ್ ಬರ್ತಾ ಇದೆ. ಬಟ್ ಇವ್ರದ್ದು ಬೌಲಿಂಗ್ ಅಲ್ಲಿ ಮೆಚ್ಕೊಳ್ಳಬೇಕು. ಸುನಿಲ್ ನಾರಾಯಣ್ ಸಖತ್ತಾಗಿ ಆಗ್ತಾ ಇದಾರೆ, ವರುಣ್ ಚಕ್ರವರ್ತಿ ಸಖತ್ತಾಗಿ ಆಗ್ತಾ ಇದಾರೆ, ಅಂಕುಲ್ ರಾಯ್ ಅವರು ಚೆನ್ನಾಗಿ ಮಾಡ್ತಾ ಇದಾರೆ, ಪ್ರತಿಯೊಬ್ರು ಚೆನ್ನಾಗಿ ಮಾಡ್ತಾ ಇದಾರೆ. ಆದ್ರಿಂದಲೇ ಇವ್ರು ಮ್ಯಾಚಸ್ ನ ವಿನ್ ಆಗ್ತಾ ಇರೋದು. ನೋಡೋಣ ಇವತ್ತು RCBಗೂ ಸಖತ್ ಕಷ್ಟ ಇರುತ್ತೆ KKR ಮೇಲೆ ವಿನ್ ಆಗೋದು. KKR ನೋಡಿ ಲಾಸ್ಟ್ 4 ಮ್ಯಾಚ್ ವಿನ್ ಆಗಿದಾರಲ್ಲ, ಆದ್ರಿಂದ ಸ್ವಲ್ಪ ಕಷ್ಟನೇ ಇರುತ್ತೆ RCBಗೂ. ಮತ್ತೆ ಇವ್ರದ್ದು ಓವರ್ ಆಲ್ ಸ್ಟಾಟ್ಸ್ ಅಂತ ನೋಡಿದಾಗ ಇದುವರೆಗೂ IPL ಅಲ್ಲಿ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 36 ಮ್ಯಾಚಸ್ ಅಲ್ಲಿ RCB 15 ಮ್ಯಾಚಸ್ ವಿನ್ ಆಗಿದ್ರೆ, ಇನ್ 20 ಮ್ಯಾಚಸ್ ಬಂದು KKR ವಿನ್ ಆಗಿರೋದು. ಇಲ್ಲಿ ನೋಡಿ KKR ಡಾಮಿನೆನ್ಸ್ ಜಾಸ್ತಿ ಮಾಡಿದೆ ಓವರ್ ಆಲ್ IPL ಅಂತ ತಗೊಂಡಾಗ. ಬಟ್ ರೀಸೆಂಟ್ ಆಗಿ ಫಾರ್ಮ್ ನೋಡಿದಾಗ ನಮ್ಮ RCB ಚೆನ್ನಾಗಿ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. KKR ಲಾಸ್ಟ್ 4 ಮ್ಯಾಚ್ ಇಂದ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಬಟ್ ನಮ್ಮ RCB ಇವ್ರಿಗಿಂತ ಬೆಟರ್ ಆಗಿ ಸ್ವಲ್ಪ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಇಂದನೂ ಒಂದ್ ರೇಂಜ್ ಚೆನ್ನಾಗಿನೇ ಪರ್ಫಾರ್ಮೆನ್ಸ್ ಕೊಡ್ಕೊ ಬರ್ತಾ ಇದ್ದಾರೆ. ನೋಡೋಣ ಯಾರು ಡಾಮಿನೇಟ್ ಮಾಡ್ತಾರೆ ಅಂತ.
ಹಾಗೆ ಇವತ್ತು ಮ್ಯಾಚ್ ಆಗ್ತಾ ಇರೋದು RCB ಸೆಕೆಂಡ್ ಹೋಮ್ ರೋಡ್ ಆದಂತಹ ರಾಯಪುರ್ ಸ್ಟೇಡಿಯಂ ಅಲ್ಲ. ಈ ರಾಯಪುರ್ ಸ್ಟೇಡಿಯಂ ನೀವೆಲ್ಲ ನೋಡಿರ್ತಾರೆ ಯಾವ ತರ ಬಿಹೇವ್ ಆಗುತ್ತಾ. ಪಿಚ್ ಸ್ಲೋ ಇರುತ್ತೆ ಮತ್ತು ಬಾಲ್ ನಿಂತು ಬರುತ್ತೆ, ಅದರಿಂದ ಇಲ್ಲಿ ಬ್ಯಾಟರ್ಸ್ ಸಖತ್ ಕಷ್ಟ ಆಗುತ್ತೆ. ಲಾಸ್ಟ್ ಮ್ಯಾಚ್ ಗಮನಿಸಿರ್ತಿರಲ್ವಾ, ಬೌಲಿಂಗ್ ಸಖತ್ ಅಸಿಸ್ಟ್ ಆಗ್ತೈತೆ. ಇಲ್ಲಿ ಸ್ಪಿನ್ನರ್ಸ್ ಕೂಡ ಎಫೆಕ್ಟಿವ್ ಆಗಿರ್ತಾರೆ, ಫಾಸ್ಟ್ ಬೌಲರ್ಸ್ ಸಖತ್ ಎಫೆಕ್ಟಿವ್ ಆಗಿರ್ತಾರೆ. ಬಟ್ ಬ್ಯಾಟಿಂಗ್ ಆಡಕ್ ಕಷ್ಟ ಮತ್ತೆ ಟೈಮಿಂಗ್ ಮಾಡೋಕ್ಕೂ ಇಲ್ಲಿ ಸಖತ್ ಕಷ್ಟ ಇದೆ. ಅದರಿಂದ RCB ಬ್ಯಾಟರ್ಸ್ಗೂ ಇವತ್ತೊಂಥರ ಅಗ್ನಿ ಪರೀಕ್ಷೆ. ಯಾರನ್ನ ಎದುರಿಸಬೇಕಾಗಿರೋದು? ಸುನಿಲ್ ನಾರಾಯಣ, ವರುಣ್ ಚಕ್ರವರ್ತಿ, ಅಂಕುಲ್ ರಾಯ್ ಇವ್ರನ್ನೆಲ್ಲ ಎದುರಿಸಬೇಕು. ನೋಡೋಣ ನಮ್ಮ RCB ಬ್ಯಾಟರ್ಸ್ ಯಾವ ತರ ಎದುರಿಸ್ತಾರೆ ಅಂತ. ಆಮೇಲೆ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಅಂತ ನೋಡಿದಾಗ 160 ಅಷ್ಟೇ ಇರೋದು. ಲಾಸ್ಟ್ ಮ್ಯಾಚ್ ಗಮನಿಸಿರ್ತೀರ ನೋಡಿ, ಆಲ್ಮೋಸ್ಟ್ ಅಲ್ಲಿ ಮುಂಬೈ ಕೂಡ ಡಿಫೆಂಡ್ ಮಾಡ್ಕೊಬಿಡ್ತಿತ್ತು. 167 ಏನೋ ಸ್ಕೋರ್ ಮಾಡಿದ್ದು ಅಷ್ಟೇ, ಅದನ್ನು ಆಲ್ಮೋಸ್ಟ್ ಅಲ್ಲಿ ಡಿಫೆಂಡ್ ಮಾಡ್ಕೊಬಿಡ್ತಾ ಇದ್ರಲ್ವಾ. ಅದರಿಂದ 160 ಸ್ಕೋರ್ ಮಾಡಿದ್ರೆ ಸಾಕು, 90% ವಿನ್ ಆದಂಗೆನೆ. ಈ ಗ್ರೌಂಡ್ ಅಲ್ಲಿ ಟಾಸ್ ಇಂಪಾರ್ಟೆಂಟ್ ಆಗಲ್ಲ. ಏನಕ್ಕಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲೂ ಸೇಮ್ ಅದೇ ತರ ಬಿಹೇವ್ ಆಗುತ್ತೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಸೇಮ್ ಅದೇ ತರ ಬಿಹೇವ್ ಆಗುತ್ತಲ್ಲ. ಅದರಿಂದ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಇಲ್ಲಿ ವಿನ್ ಆಗ್ಬೋದು, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ವಿನ್ ಆಗ್ಬೋದು. ಬಟ್ IPL ಅಲ್ಲಿ ಟ್ರೆಂಡ್ ಯಾವ ತರ ನಡೀತಾ ಇದೆ ಅಂದ್ರೆ, ಯಾರೇ ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೋತಾರಲ್ವಾ. ಇವತ್ತು ಅಷ್ಟೇ, ಯಾವ ತಗೊಂಡ್ರು ಏನು ಇವಾಗ ಟಾಸ್ ಸೋತವ್ರಿಗೇನು ಮೋಸ ಆಗುತ್ತಂತ ಏನಿಲ್ಲ, ಬಟ್ ಅವರು ವಿನ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಆದ್ರಿಂದ ಇವತ್ತು ಯಾವುದೇ ರಿಸ್ಕ್ ಬೇಡ ಅನ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೋತಾರೆ. ಟಾರ್ಗೆಟ್ ಬೇರೆ ಗೊತ್ತಿರುತ್ತೆ ಯಾವ ತರ ಆಡ್ಬೋದು ಅಂತ ನೋಡ್ಕೊಂಡು ನಿಧಾನಕ್ಕೆ ಆಡೋಣ ಅನ್ಬಿಟ್ಟು ಬೌಲಿಂಗ್ ತಗೋತಾರೆ. ಆದ್ರಿಂದ ಇವತ್ತಷ್ಟೇ ಟಾಸ್ ವಿನ್ ಆದ್ರೆ ಬೌಲಿಂಗ್ ತಗೋತಾರೆ. ಮತ್ತೆ ಇವತ್ತಿನ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ. ನಮ್ಮ RCB ಪ್ಲೇಯಿಂಗ್ 11 ಅಂತ ಬಂದಾಗ, ನಾನು ಲಾಸ್ಟ್ ಮ್ಯಾಚ್ ಅಲ್ಲಿ ಹೇಳಿದೆ ಪ್ಲೇಯಿಂಗ್ 11 ಚೇಂಜ್ ಮಾಡ್ಬೇಕು ಅಂತ, ಬಟ್ ಅವಾಗ ಚೇಂಜ್ ಮಾಡಿದ್ದಿಲ್ಲ. ಬಟ್ ನೋಡಿ ಲಾಸ್ಟ್ ಮ್ಯಾಚ್ ಅಲ್ಲಿ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಿಲ್ಲ. ಬಟ್ ಇವಾಗ ಹೇಳ್ತಾ ಇದ್ದೀನಿ ಈ ಮ್ಯಾಚ್ ಅಲ್ಲೂ ಚೇಂಜ್ ಮಾಡ್ಬೇಕು ಅಂತ. ಬಟ್ ನಂಗೆ ಅನ್ಸೆ ನೋಡಿ, ಜಿತೇಶ್ ಶರ್ಮಾ ಅವ್ರು ಯಾವ್ದು ಚೇಂಜಸ್ ಮಾಡಕ್ ಹೋಗಲ್ಲ. ಅವ್ರು ವಿಕೆಟ್ ಕೀಪರ್ ಬೇರೆ ಚೆನ್ನಾಗಿ ಆಡ್ತಾ ಇದಾರೆ, ಮತ್ತೆ ಅವ್ರದ್ದು ಕಾನ್ಫಿಡೆನ್ಸ್ ಅನ್ನೋದು ಲೋ ಇದೆ. ಅವ್ರಿಗೇನಾದ್ರು ಕಾನ್ಫಿಡೆನ್ಸ್ ಕೊಟ್ಟರೆ ಬ್ಯಾಟಲ್ ರನ್ಸ್ ಬರುತ್ತೆ. ರಮರಿಯಾ ಶಪರ್ಡ್ ಅಷ್ಟೊಂದ್ ಜನ ಅವ್ರ ಕಾನ್ಫಿಡೆನ್ಸ್ ಕಾಣ್ತಲ್ಲ. ಅವ್ರು ಯಾವ್ದೇ ಮ್ಯಾಚ್ ಅಲ್ಲೂ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಲ್ಲ. ಅವ್ರ ಜಾಗದಲ್ಲಿ ನಾನೊಂದು ಇವ್ರನ್ನ ಜಾರ್ಡನ್ ಕಾಕ್ಸ್ ಇದಾರಲ್ವಾ, ಅವ್ರನ್ನ ನೋಡ್ತಾ ಇದ್ದೀನಿ. ನೋಡೋಣ ಟೀಮ್ ಮ್ಯಾನೇಜ್ಮೆಂಟ್ ಯಾವ ತರ ನೋಡುತ್ತಂತ. ಅಥವಾ ಬೆತಲ್ ಏನಾದ್ರು ಪಿಲ್ಸರ್ಟ್ ಏನಾದ್ರು ಇಂಜುರಿಯಿಂದ ರಿಕವರಿ ಆಗಿದ್ರೆ ಅವರು ಜಾಗೋ ಬೆತಲ್ ಪ್ಲೇಸ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅಪ್ಡೇಟ್ ಬಂದಿರೋ ಪ್ರಕಾರ ಅವರು ಲಂಡನ್ ಇಂದ ಬಂದು ಟೀಮ್ ಜಾಯ್ನ್ ಆಗಿದ್ದಾರೆ. ಬಟ್ ಈ ಮ್ಯಾಚ್ ಕೂಡ ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಆದ್ರಿಂದ ಜಾಕೋಬ್ ಬೆತಲ್ ಜೊತೆಗೆ ಹೋಗ್ತಾ ಇದ್ದೀನಿ. ಅದೇ ಒಂದ್ ಚೇಂಜಸ್, ರೊಮಾರಿಯೋ ಶೆಪರ್ಡ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ. ಬಟ್ ನಮ್ಮ RCB ಮ್ಯಾನೇಜ್ಮೆಂಟ್ ಚೇಂಜ್ ಮಾಡುತ್ತೋ ಇಲ್ಲಾಂದ್ರೆ ಲಾಸ್ಟ್ ಗೇಮ್ ತರ ಅದೇ ತರ ಏನಾದ್ರು ಟ್ವಿಸ್ಟ್ ಕೊಡುತ್ತೋ ಅಂತ ನೋಡೋಣ. ನಂಗೆ ಅನ್ಸಿಗೆ ಅವ್ರು ಯಾವ್ದು ಚೇಂಜಸ್ ಮಾಡಕ್ ಹೋಗೋ ಡೌಟ್ ಕಾಣ್ತಾ ಇದೆ. ಯಾಕಂದ್ರೆ ರೊಮಾರಿಯೋ ಶೆಪರ್ಡ್ ಸಕ್ಕದಾಗಿ ಆಡ್ತಾರೆ, ಬಟ್ ಏನೋ ಅವ್ರ ಕಡೆ ಹೋಗ್ತಾ ಇಲ್ಲ ಅಷ್ಟೇ. ಅದರಿಂದ ಅವ್ರು ಇನ್ನೂ ಅವ್ರನ್ನ ಬ್ಯಾಕ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ನೋಡೋಣ. ಅದೇ KKR ಅಂತ ಬಂದಾಗ ಅವ್ರು ನೋಡಿ, ಅವ್ರು ಹೋಗಿ ಚೇಂಜ್ ಮಾಡ್ತಾರೆ. ಯಾಕಂದ್ರೆ ಅವ್ರ ವಿನ್ನಿಂಗ್ ಕಾಂಬಿನೇಷನ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಹೋಗಲ್ಲ. ಅವ್ರು ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿರೋ ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಇವತ್ತಷ್ಟೇ. ಇವಾಗ ಪ್ರಿಡಿಕ್ಷನ್ ಮಾಡೋಣ. ಎರಡು ಟೀಮ್ ಕಂಪೇರ್ ಮಾಡಿ ನೋಡಿ. ಎರಡು ಟೀಮ್ ಕಂಪೇರ್ ಮಾಡಿ ನೋಡಿದಾಗ ಆನ್ ದಿ ಪೇಪರ್ ಅಂತ ನೋಡಿದಾಗ RCB ಸಕ್ಕ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ಇವ್ರದ್ದು ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಲಾಸ್ಟ್ 4 ಮ್ಯಾಚಸ್ ಇಂದ KKR ಸಕ್ಕದ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ನಮ್ಮ RCB ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಬಟ್ ಆದ್ರೂ ನೋಡಿ KKR ಕಡೆ ಇವ್ರದ್ದು ಬೌಲಿಂಗ್ ಸ್ಟ್ರೆಂತ್ ಅಂತ ಜಾಸ್ತಿ, ನಮ್ಮ RCB ಬ್ಯಾಟಿಂಗ್ ಸ್ಟ್ರೆಂತ್ ಅಂತ ಜಾಸ್ತಿ. ಇವತ್ತು ಬ್ಯಾಟಲ್ ಯಾವ ತರ ಇರುತ್ತಂದ್ರೆ, KKR ಬೌಲಿಂಗ್ ವರ್ಸಸ್ RCB ಬ್ಯಾಟ್ಸ್ಮನ್ಸ್ ಆ ತರ ಇರುತ್ತೆ. ಇದ್ರಲ್ಲಿ ನೋಡಿ, ನಮ್ಮ RCB ಬ್ಯಾಟ್ಸ್ಮನ್ಸ್ ಅನ್ನೋದು KKR ಬೌಲರ್ಸ್ ನ ಡಾಮಿನೇಟ್ ಮಾಡ್ತಾರೆ, ಇಲ್ಲ KKR ಬೌಲರ್ಸ್ RCB ಬ್ಯಾಟ್ಸ್ಮನ್ಸ್ ನ ಡಾಮಿನೇಟ್ ಮಾಡ್ತಾರೆ ಅಂತ. ಮತ್ತು ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಕ್ರೂಷಿಯಲ್ ಆಗುತ್ತೆ. ಈ ತರ ಪಿಚಸ್ ಅಲ್ಲಿ ಅವ್ರು ಸ್ವಲ್ಪ ಒಂದು ಎಂಡಲ್ಲಿ ನಿಂತ್ಕೊಂಡು ಆಡ್ಬೇಕು. ಆದ್ರಿಂದ ನಂಗೆ ಇವತ್ತು ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ ಅನಿಸ್ತಾ ಇದೆ. ನಮ್ಮ RCB ಬ್ಯಾಟರ್ಸ್ KKR ಬೌಲರ್ಸ್ ನ ಡಾಮಿನೇಟ್ ಮಾಡ್ತಾರೆ ಅನ್ಸ್ತಾ ಇದೆ. ಆದ್ರಿಂದ ಇವತ್ತು RCB ನೇ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡೋಣ ಯಾರು ವಿನ್ ಆಗ್ತಾರೆ. ಇವತ್ತೇನಾದ್ರು RCB ವಿನ್ ಆದ್ರೆ ನಂಬರ್ 1 ಪೊಸಿಷನ್ ಹೋಗುತ್ತೆ. KKR ಗೆ 4 ಮ್ಯಾಚ್ ವಿನ್ ಆದ್ರೆ ಮಾತ್ರ ಚಾನ್ಸ್, ಇಲ್ಲಾಂದ್ರೆ ಸಖತ್ ಕಷ್ಟ ಇದೆ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.